ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ
ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕನ್ನಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕನ್ನದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕನ್ನಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕನ್ನದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕನ್ನಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಿಪಬ್ಲಿಕನ್ನದಲ್ಲಿ ನಿರಂತರವಾಗಿ ಸುದ್ದಿಯಾದ ನಂತರ ಈಗ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿ ಒಳಗಿನ ಅಥವಾ ಪ್ರತಿಪಕ್ಷದ ಒಳಗಿನ ಈ ಎಲ್ಲ ಗೊಂದಲಗಳು ಕಾಂಗ್ರೆಸ್ಗೆ ವರದಾನ ಆಗುವಂತ ಸಾಧ್ಯತೆಗಳಿದಾವೆ. ಹೇಗೆ ಅಂತ ಕೇಳಿದ್ರೆ, ಬಿಜೆಪಿ ಒಳಗಡೆ ಈಗ ಭಿನ್ನರಾಗ ಅದು ನಿಮಗೆ ಗೊತ್ತಿದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಇವರಲ್ಲಿ ಒಮ್ಮತ ಮೂಡಲಿಲ್ಲ. ಬಿಜೆಪಿಯ ಅಹೋರಾತ್ರಿ ಧರಣಿಯ ಪ್ಲಾನ್ ಫ್ಲಾಪ್ ಆಗಿದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿಗೆ ಚಿಂತನೆಯನ್ನ ಮಾಡಿದ್ರು. ವಿಜಯೇಂದ್ರ ಉತ್ಸಾಹಕ್ಕೆ ಕೆಲವರಿಂದ ನಿರುತ್ಸಾಹ ತೋರಿದ್ರು. ರಿಪಬ್ಲಿಕನ್ನಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಕಾಂಗ್ರೆಸ್ಗೆ ಬಿಜೆಪಿಯ ಭಿನ್ನರಾಗ ವರವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ತಿಮ್ಮಾಪುರ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯ ಅಹೋರಾತ್ರಿ ಧರಣಿ ಪ್ಲಾನ್ ಟುಸ್ ಆಗಿದೆ. ಬಿಜೆಪಿಯವರು ಎಲ್ಲರೂ ಕೂಡ ಒಟ್ಟು ಸೇರಿ ತಿಮ್ಮಾಪುರ ಅವರ ವಿರುದ್ಧ